ಸುತ್ತುವಲೆ ಆದೇಶ ಮಾಡಿದ್ದಾರೆ. ಅದನ್ನು ಪಾಲನೆ ಮಾಡಬೇಕಂತ ಇವತ್ತು ನಗರಸಭೆಯಿಂದ ನಮ್ಮ ಪೌರಾಯುಕ್ತರು ಒಂದು ಜಾಥಾ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಮೊನ್ನೆ ನಡೆದ ಸಭೆಯಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳನ್ನು ಒಂದು ಆಜ್ಞೆ ಮಾಡಿಟ್ಟು ಹೋಗಿದ್ದಾರೆ. KGF ಅಲ್ಲಿ ಸ್ವಲ್ಪ ಕಷ್ಟ ಇದೋ ಇದನ್ನು ಇವಾಗ 15 ದಿವಸದಲ್ಲಿ ಎಲ್ಲ ತೆರವುಗೊಳಿಸಿ ನಾವು ಕನ್ನಡ ಬೋರ್ಡ್ಗಳನ್ನು ಹಾಕ್ಸೋಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. 60%. ಅದಕ್ಕೋಸ್ಕರ ಇವತ್ತು ನಾವು ಕನ್ನಡ ಸಂಘ ಮತ್ತು ಬೇರೆ ಸಂಘಗಳೆಲ್ಲ ಬಂದು ಸಂಘ ಸಂಸ್ಥೆಗಳು ಬಂದು ಇವತ್ತು ಒಂದು ಜಾಥಾ ಕಾರ್ಯಕ್ರಮ ಅರಿವು ಮೂಡಿಸೋಕ್ಕೆ KGF ಅಲ್ಲಿ ನಾವು ಒಂದು ಜಾಥಾ ಕಾರ್ಯಕ್ರಮ ನೆರವೇರಿಸ್ತಾ ಇದ್ದೀವಿ. ದಯವಿಟ್ಟು ಸಾರ್ವಜನಿಕರು ಕರ್ನಾಟಕದಲ್ಲಿ ಕನ್ನಡ ಪ್ರತಿನಿತ್ಯ ಕೊಡಬೇಕಂತ ಕರ್ನಾಟಕದಲ್ಲಿ ಒಂದು ಶಿಫಾರಸು ಮಾಡಿರೋದ್ರಿಂದ ತಾವೆಲ್ಲರೂ ಸಹಕಾರ ಕೊಟ್ಟು ಯಾವುದು ಗೊಂದಲ ಇಲ್ಲದೆ ಎಲ್ಲರೂ ಸಹಕಾರ ಕೊಡ್ತಾರಂತ ನಾವು ಇವತ್ತು ಈ ಜಾಥಾ ಕಾರ್ಯಕ್ರಮ ಪ್ರಾರಂಭಿಸ್ತಾ ಇದ್ದೀವಿ ಸರ್. ಹೋರಾಟಗಾರರೇ, KGF ನಗರದಲ್ಲಿ ಒಂದು ಇತಿಹಾಸ ನಿರ್ಮಾಣ ಆಗ್ತಾ ಇದೆ. ಜಾಹೀರಾತುಗಳಲ್ಲಿ ಮತ್ತು ಫ್ಲೆಕ್ಸ್ ಬ್ಯಾನರ್ಗಳಲ್ಲಿ ಮತ್ತು ನಾಮಫಲಕಗಳಲ್ಲಿ ಕನ್ನಡ 60 ಇರಬೇಕು ಅನ್ನೋದು ಆದೇಶ. ಸುಮಾರು 8% ಸರ್ಕಾರ ಪದೇ ಪದೇ ಎಲ್ಲರಿಗೂ ಎಚ್ಚರಿಕೆ ಕೊಡ್ತಾ ಇದೆ. ಆದರೂ ಅಷ್ಟಾಗಿ ಇನ್ನೂ ಕಾರ್ಯ ಬಂದಿರಲಿಲ್ಲ. ಒಂದು ಕಾರ್ಯಪ್ರವೃತ್ತರಾಗಿ ನಮ್ಮ ಪೌರಾಯುಕ್ತರು ತುಂಬ ಆಸಕ್ತಿ ವಹಿಸಿ ಇದನ್ನು ನಮ್ಮ ಎಲ್ಲರಿಗೂ ಜಾಗೃತಿ ಮೂಡಿಸಲಿಕ್ಕೆ ಒಂದು ಜಾಥಾ ಹೊರಟಿದ್ದೀವಿ. ಈ ಜಾಥಾದಲ್ಲಿ ಯಾರೂ ಅಹಿತಕರ ಘಟನೆಗೆ ಅವಕಾಶ ಕೊಡಬೇಡಿ. ರಸ್ತೆ ಮೂಲಕ ಜಾಗೃತಿ ಮೂಡಿಸೋ ಜೊತೆಗೆ ನಾವೆಲ್ಲರಿಗೂ ಅವರಿಗೆ ಮನವರಿಕೆ ಮಾಡೋಣ. ಕನ್ನಡ ಯಾಕೆ ಬೇಕು, ನಾವು ಕರ್ನಾಟಕದಲ್ಲಿದ್ದೀವಿ, ಕನ್ನಡನ ಕಡ್ಡಾಯವಾಗಿ 60 ಭಾಗ ಬಳಸಲೇಬೇಕು ಅನ್ನೋದನ್ನು ನಾವೆಲ್ಲರಿಗೂ ಮನವರಿಕೆ ಮಾಡಿ ಪ್ರತಿಯೊಂದಕ್ಕೂ ಅದನ್ನು ಎಚ್ಚರಿಕೆ ಕೊಡೋಣ. ಆ ದಿಕ್ಕಲ್ಲಿ ನಾವೆಲ್ಲ ಕೂಡಿ ಒಟ್ಟಾಗಿ ಇದನ್ನು ಯಶಸ್ವಿ ಮಾಡಬೇಕು. ಇದನ್ನು ಬರೀ ಒಂದು ಸರಿ ಮಾಡಿಬಿಟ್ಟೋದಾಗಲ್ಲ, ಮುಂದಿನ ದಿನಗಳಲ್ಲಿ ಕೂಡ ಇದನ್ನು ಹಾಗೆ ಆವಾಗವಾಗ ಎಚ್ಚರಿಕೆ ಕೊಡ್ತಾ ಇರಬೇಕು. ಈ ತಿಂಗಳಲ್ಲಿ ಆಗದ್ರೆ ಇನ್ನೊಂದು 2 ತಿಂಗಳು ಬಿಟ್ಟು ಮತ್ತೆ ಇನ್ನೊಂದು ಸಾರಿ ಈ ಥರ ನಮ್ಮ ಜಾಗೃತಿ ಜಾಥಾ ಹೊಡೆದ ಮೂಲಕ ಇಡೀ ನಗರದಲ್ಲಿ ಕನ್ನಡ ವಾತಾವರಣ ನಿರ್ಮಾಣ ಆಗಬೇಕು. ಗಡಿನಾಡಿಗೆ ಒಂದು ಗೌರವ ತರಬೇಕು ಅಂತೇಳಿ ಈ ಮೂಲಕ ತಮ್ಮೆಲ್ಲರ ಪರವಾಗಿ ನಾನು ಒಕ್ಕಲಿಂದ ನಿಮಗೆ ಶುಭ ಕೋರಿ ಈ ಜಾಥಾ ಯಶಸ್ವಿ ಆಗಲಿ ಅಂತೇಳಿ ಸಾಕಷ್ಟು. ಕರ್ನಾಟಕ ಸರ್ಕಾರ ಸುತ್ತೋಲೆಯನ್ನು ಹೊರಡಿಸಿದೆ. 60% ಅಂಗಡಿ ಮುಂಗಟ್ಟುಗಳು ಬೇರೆ ಯಾವುದೇ ರೀತಿ ಬರವಣಿಗೆ ಇದ್ದಲ್ಲಿ 60% ಕನ್ನಡ ಭಾಷೆಯನ್ನೇ ಬಳಸಬೇಕು, ಬೇರೆ ಭಾಷೆಯನ್ನು ಅನಂತರ. ಕಾರಣ ಏನು ಅಂತಂದರೆ, ಕರ್ನಾಟಕ ರಾಜ್ಯದಲ್ಲಿ ಕನ್ನಡವೇ ಆಡಳಿತ ಭಾಷೆ, ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ. ಈ ಒಂದು ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಹಲವಾರು ಸಂಘ ಸಂಸ್ಥೆಗಳು ಈ ಒಂದು ಕನ್ನಡ ಅನುಷ್ಠಾನವನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಈ ದಿನ ನಗರಸಭೆಯಿಂದ ಪೌರಾಯುಕ್ತರಾದ ಶ್ರೀಧರ್ ಅವರ ಒಂದು ನೇತೃತ್ವದಲ್ಲಿ ನಮ್ಮ ಎಲ್ಲ ಕನ್ನಡ ಪರ ಸಂಘಟನೆಗಳ ಒಂದು ಸಂಯುಕ್ತ ಆಶ್ರಯದಲ್ಲಿ KGF ನಗರದಲ್ಲಿ ಮುಖ್ಯವಾಗಿ ಕರ್ನಾಟಕ ಕನ್ನಡಾಂಬೆಗೆ, ಕನ್ನಡ ಭಾಷೆಗೆ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ಅಂಗಡಿ ಮುಂಗಟ್ಟುಗಳ ಮಾಲೀಕರು ದಯವಿಟ್ಟು ಅಂಗಡಿಯ ನಾಮಫಲಕಗಳಲ್ಲಿ 60% ಕನ್ನಡ ಭಾಷೆಯನ್ನು ಬಳಸಲು ನಿಮಗೆ ಮೇಡಮ್ ಕಾಲಾವಕಾಶ 15 ದಿವಸ ಇರುತ್ತೆ, ಅಷ್ಟೇ ಚೇಂಜ್ ಮಾಡಬೇಕು. ನಾವು ಮತ್ತೆ ಬಂದಾಗ ಅದು ನಾವೇ ಇಲ್ಲ ಮೇಡಮ್ 60% ಕನ್ನಡ. ಮೇಲೆ ಮೇಲೆ
ಇದು ಫುಲ್ ಕೆಫೆ ಇರೋದು. ಈಗ ನಿಧಾನ ಕೊಡಿ ಅದೇನು ಯಾವ್ದಾರ 4 ಕಿತ್ ಬೀಸಕ್ನ ಸಾಕು, ಎಲ್ಲ ಬೇಡ. ಮೇಲೆ ಒಂದು 2 ಕಿತ್ತನ ಸಾಕು ಅಷ್ಟೇ. ಅಷ್ಟೇ. ಓ ಎತ್ತಕಣ, ಓ ಇದು ಕನ್ನಡ ಇರ್ತೀನಿ ಸ್ವಲ್ಪ. ಅಷ್ಟೇ ಸಾಕು ಸಾಕು.